ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಅನ್ನದಾತರಿಗೆ, ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಮೊದಲನೇದಾಗಿ ಇವತ್ತು ಕಾಟೇರ ಸಿನಿಮಾ 25ನೇ ದಿನ. ಎಲ್ಲ ಚಿತ್ರತಂಡದವರಿದ್ದಾರೆ. ಹಾಗೇನೆ ಎಲ್ಲ ಆಗ್ಲೇ ನನ್ನ ಪ್ರೀತಿಯ ತಮ್ಮದಿರು ಹೇಳಿದ್ರು, ಎಲ್ಲ ಅವರ ಟೀಸರ್ ನೋಡಿ. ಈಗ ನಮ್ಮ ಟೈಗರ್ ಆಗ್ಬೋದು, ನಮ್ಮ ಚಿಕ್ಕಣ್ಣ ಆಗ್ಬೋದು, ಯಶಸ್ ಆಗ್ಬೋದು, ಧನ್ವೀರ್ ಆಗ್ಬೋದು, ನಾನು ತುಂಬಾ ಈಸಿಯಾಗಿ ಮುಗಿಸ್ಬಿಡ್ತೀನಿ. ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ. ಆ ತಾರ್ಸಿಗೆ ಬರೋದು 4 ಪಿಲ್ಲರ್. ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು 4 ಜನ. ಅದು ರಾಜ್ಕುಮಾರ್ ಅವರು, ವಿಷ್ಣು ಸರ್, ನಮ್ಮ ಅಪ್ಪಾಜಿ ಆದಂತ ರೆಬಲ್ ಸ್ಟಾರ್ ಅವರು, ಹಾಗೇನೆ ಶಂಕರ್ ನಾಗ್ ಅವರು. ಇವು 4 ಜನ ಪಿಲ್ಲರ್ಗಳು. ಆದ್ರೆ ಆ ತಾರ್ಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ. ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು. ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಟೇಕ ಕೊಟ್ಟಿರ್ತಾರೆ ಗೊತ್ತಾ, ಈಗ ಸೈಡ್ಗೆ ಆ ತರ ಒಂದು ಸಣ್ಣ ಸಣ್ಣ ಪೀಸ್ಗಳು. ನಾವ್ ಯಾರು ಅಲ್ಲ ಹೀರೋ, ನಾವೆಲ್ಲ ಸಣ್ಣ ಸಣ್ಣ ಟೇಕಗಳು ಇಷ್ಟಿಷ್ಟೇ. ಆದ್ರೆ ನಮ್ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡು ಹೋಗ್ಬೇಕು, ಕಂಡವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ವಲ್ಲ. ಹೌದೋ ಅಲ್ವೋ? ನಮ್ಮಿರೋಗಳ ಕಡೆ ನಮ್ ಸ್ಟಾರ್ಗಳವರು, ನಾನೇನೀಗ ಪೃಥ್ವಿರಾಜ್ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ನಮ್ ತರ ಕ್ಯಾಕರ್ಸ್ ಮೊಕ್ಕ ಹೋಗಿತೀರಾ. ಹೌದೋ ಅಲ್ಲೋ? ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ, ಸಕ್ಸಸ್ ಬಿಟ್ ಮಾತಾಡಕ್ ನಾವು ಬಂದಿಲ್ಲ. ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು. ಇದು 25ನೇ ವರ್ಷದ್ದು, 26ನೇ ವರ್ಷದ್ದು. ಹಾಗೇನೆ 2 ಮುಖ್ಯ ಇದನ್ನ ಹೇಳ್ತೀನಿ. ಯಾಕಂದ್ರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಗೆಸಿದ ದಿನ, ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ. ಅದು ಪುಟ್ಟಣ್ಣಯ್ಯನವರು. ಯಾಕಂದ್ರೆ ಇವತ್ತವರ ಜನ್ಮದಿನ. ಯಾರಿಗೆ ಸಿಗುತ್ತೆ ಈ ತರದ್ದು? ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ. 75ನೇ ವರ್ಷದ ಹುಟ್ಟುಹಬ್ಬದ ದಿನ ಅವ್ರು ಇಡೀ ರೈತರ ಸಂಘಕ್ಕೆ ಅವರೊಂದು ಹೋರಾಟನೇ ಮಾಡಿದ್ರು. ನೋಡ್ರಿ, ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಡ್ತಾರೆ ಅದಕ್ಕೆ ನಮ್ಮ ಮಣ್ಣಲ್ಲಿ ಮಾತ್ರ ಅದು ಇರೋದು, ಇನ್ನೆಲ್ಲೂ ಇಲ್ಲ ಅದು. ಹೌದೋ ಅಲ್ವೋ? ಆದ್ರೆ ತಾವ್ರಿಗೆ ಹರ್ಸಿದ್ರಿ, ಬೆಳೆಸಿದ್ರಿ, ಆಶೀರ್ವಾದ ಮಾಡಿದ್ರಿ. ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ಲಿ ಇತ್ತು, ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನ್ ಅವರಿಬ್ರು. ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದ್ರು. ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಕಳಿಗೆ ಆಶೀರ್ವಾದ ಮಾಡೋದು ಹೆಂಗಂತ. ನಮ್ಮ ಯಜಮಾನ್ರು ಆಕ್ಚುಲಿ 34-35 ವರ್ಷ ಮಾಡಿದ್ನ ನೀನ್ 3 ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್, ಏನೇ ಇದು ಅಂತ ಅಂದ್ಬಿಟ್ಟು. ಸಾಕಲ್ಲ, ಇದಕ್ಕಿಂತ ಆಶೀರ್ವಾದ ಬೇಕಾ ನಮ್ಗೆ? ಇದಕ್ಕಿಂತ ಬೇಕಾ ಹೇಳ್ರಿ? ಅಂದ್ರೆ ಪ್ರತಿ ಸಲ ಹೀಗೆ ಮಾಡ್ತೀವಿ ಅಂತ ಹೇಳಲ್ಲ ನಾನು. ಮತ್ತೆ ಪಂಚೆ ಹಾಕಿದ್ರೆ ನೀವೇ ನಾನು ನೋಡ್ದು ಬಿಡ್ತೀರಾ. ಆದ್ರೆ ಈ ತರ ಸಿನಿಮಾಗಳು ಈಗ ಒನ್ಸ್ ಇನ್ ಬ್ಲೂ ಮೂನ್ ಅಂತ ಹೇಳ್ತೀವಿ, ಅಂದ್ರೆ ಯಾವತ್ತೋ ಒಂದಿನ ಹೆಂಗ್ ಹುಟ್ಟುತ್ತೆ ಅಷ್ಟೇ. ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ. ಆದ್ರೆ ನೋಡ್ರಿ, ಇವತ್ತು ಹೆಂಗೆ ಎಲ್ಲಾನು ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ. ಅವತ್ತು ಸುಮ್ನೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ. ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್, ಚಿಕ್ಕ ಟೀಸರ್ ನಾನ್ ರಿಲೀಸ್ ಮಾಡ್ತೀನಿ ಅಂತ. ಅವ್ರು ಹಂಗೆ ಒಳಗಡೆ ಬರ್ತಾರೆ 12 ಗಂಟೆ, ನಾನು ಇನ್ನೇನು ಹೊರಗಡೆ ಹೋಗ್ತದೆ, ಬನ್ನಿ 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 ಮಟ್ಟ ಹಂಗೆ ಕರ್ಕೊಂಡು ಹೋಗಿ ಅವ್ರ ಕೈಲೇ ಈ ಸಿನಿಮಾದ ಮೊದಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣ್ಣ ಅವರು. ಇದು ಯಾರಿಗಾರು ಗೊತ್ತಾ? ನೋಡ್ರಿ, ಇವತ್ತು 25ನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಊರಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗುಣಕ್ಕೆ ಹೋಗ್ಬೇಕು. ನೋಡ್ರಿ, ಅವತ್ತು ಯಾವ ಒಳ್ಳೆ ಮನ್ಸಿಂದ ಅವ್ರು ಮಾಡಿದ್ರು. ಒಂದು ರೈತರ ಸಿನಿಮಾ, ರೈತರಿಗೆ ಸಂಬಂಧಪಟ್ಟಿದ್ದು, ಅವತ್ತು ಅವ್ರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವ್ದೋ ಪ್ಲಾನ್ ಇಲ್ಲ. ಅವ್ರು ಸುಮ್ನೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದ್ರು. ಅವ್ರೊಂದು 11:55 ಬಂದ್ರು. ಇನ್ನು 5 ನಿಮಿಷ ಆಯ್ತು 12 ಗಂಟೆಗೆ ವಿಶ್ ಆಮೇಲೆ ಮಾಡ್ರಂತೆ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಮಾಡಿಸಿದ್ರು.